Hello all, welcome to Windows Education. Excel is very useful and it makes your work simpler, right? So in today's video, we are going to share you our Excel tips and tricks. Come on, let's begin. So ಮೊದಲನೇದಾಗಿ ನಮಗೆ ಕಂಟ್ರೋಲ್ 0 ನ ಪ್ರೆಸ್ ಮಾಡಿದಾಗ ಏನ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. So control 0 is useful, very useful to hide a complete column. It may be a single column or the multiple column. For example ನೋಡಿ, ಇವಾಗ ನನಗೆ F ಕಾಲಮ್ ನ ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕು, ಇವಾಗ ಹೈಡ್ ಮಾಡ್ಬೇಕು ಅಂತ ಇದೀನಿ. ಸೊ ನಾನು ಏನ್ ಮಾಡ್ತೀನಿ, ಕಂಪ್ಲೀಟ್ ಕಾಲಮ್ ನ ಸೆಲೆಕ್ಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಸೊ ಯಾವ್ದಾರ ಒಂದು ಆಕ್ಟಿವ್ ಸೆಲ್ ನ ಆ F ಕಾಲಮ್ ಅಲ್ಲಿ ಈ ತರ ಪ್ಲೇಸ್ ಮಾಡ್ಬೇಕು ನೋಡಿ. ಇಲ್ಲ ಫಾರ್ ಎಕ್ಸಾಂಪಲ್ ಇವಾಗ 29(6) ಆ 2020 ಆಕ್ಟಿವ್ ಸೆಲ್ ನ ಪ್ಲೇಸ್ ಮಾಡಿದೀನಿ. ಇವಾಗ ನಾನು ಏನ್ ಮಾಡ್ತೀನಿ, ಕೀಬೋರ್ಡ್ ಇಂದ ಕಂಟ್ರೋಲ್ 0 ನ ಪ್ರೆಸ್ ಮಾಡ್ತೀನಿ. ಸೊ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಇಟ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್ಲಿ ಹೈಡ್ ದ ಸೆಲೆಕ್ಟೆಡ್ ಕಾಲಮ್ಸ್. ಸಪೋಸ್ ನನಗೆ ಒಂದ್ ಕ್ವಶನ್ ನ ಕೇಳ್ಬೋದು, ನನಗೆ ಒಂದೇ ಕಾಲಮ್ ನ ನೀವು ಹೈಡ್ ಮಾಡಕ್ ಆಗುತ್ತಾ ಅಂತ. ನೋ, ಡೆಫಿನೆಟ್ಲಿ ನೋ. ಸೊ ಯು ಕ್ಯಾನ್ ಹೈಡ್ ದ ಮಲ್ಟಿಪಲ್ ಕಾಲಮ್ಸ್ ಆಲ್ಸೋ. ಯಾವ ರೀತಿ ಅಂತ, ಸೊ ಎಫ್ ನ ಪ್ರೆಸ್ ಮಾಡ್ತೀರಾ, ಓಕೆ, ಎಫ್ ಕಾಲಮ್ ಸೆಲೆಕ್ಟ್ ಮಾಡ್ಕೊಂತೀರಾ, ಅಥವಾ ಯಾವ್ದಾರ ಒಂದು ಆಕ್ಟಿವ್ ಸೆಲ್ ನ ಪ್ಲೇಸ್ ಮಾಡ್ತೀರಾ. ಕೀಬೋರ್ಡ್ ಇಂದ ಕಂಟ್ರೋಲ್ ಕೀ ನ ಪ್ರೆಸ್ ಮಾಡಿಟ್ಕೋಬೇಕು. ಅದೇ ರೀತಿ ಇನ್ನು ಯಾವ್ದು ಕಾಲಮ್ ನೀವು ಹೈಡ್ ಮಾಡ್ಬೇಕು ಅಂತೀರಾ, ಸೊ ಆ ಕಾಲಮ್ ಅಲ್ಲಿ ಹೋಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ಸೇಲ್ಸ್ಮನ್ ಕೋಡ್ ತಗೊಂಡಿದ್ದೀನಿ, ಆ ಕಾಲಮ್ ಅಲ್ಲಿ ಹೋಗ್ಬಿಟ್ಟು ಅಗೇನ್ ಇಫ್ ಐ ಆಮ್ ಗೋಯಿಂಗ್ ಟು ಪ್ರೆಸ್ ಅಲ್ಲಿ ಒಂದು ಆಕ್ಟಿವ್ ಸೆಲ್ ನ ಪ್ರೆಸ್ ಮಾಡಿದ್ರು ಏನಾಯ್ತು, 2 ಕಾಲಮ್ ಸೆಲೆಕ್ಟ್ ಆಯ್ತು. ಯಾವ್ದು, ಎಫ್ ಕಾಲಮ್ ಆಸ್ ವೆಲ್ ಆಸ್ ಹೆಚ್ ಕಾಲಮ್. ಇವಾಗ ಏನ್ ಮಾಡ್ಬೇಕು, ಕೀಬೋರ್ಡ್ ಇಂದ ಕಂಟ್ರೋಲ್ 0 ನ ಪ್ರೆಸ್ ಮಾಡಿದ್ರೆ ಆ ಕಂಪ್ಲೀಟ್ 2 ಕಾಲಮ್ ಏನಾಯ್ತು ಇವಾಗ ಹೈಡ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ಒನ್ ಸ್ಮಾಲ್ ಟ್ರಿಪ್ ಅಂಡ್ ಟ್ರಿಕ್ ಆಫ್ ಕಂಟ್ರೋಲ್ 0, ಹೌ ಟು ಹೈಡ್ ದ ಕಂಪ್ಲೀಟ್ ಕಾಲಮ್ಸ್. ಅದೇ ರೀತಿ ಇವಾಗ 0 ಬದಲು ನಮಗೆ ಇನ್ನೊಂದು ಶಾರ್ಟ್ ಕಟ್ ಕೀ ಯೂಸ್ ಮಾಡ್ತಾ ಇದೀವಿ. ಯಾವುದು ಅಂದ್ರೆ ಕಂಟ್ರೋಲ್ 9. ಓಕೆ, ದ ಸೆಕೆಂಡ್ ಟಿಪ್ ಇಸ್ ಕಂಟ್ರೋಲ್ 9. ಸೊ ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಹೈಡ್ ದ ಕಂಪ್ಲೀಟ್ ರೋ. ಇವಾಗ ನಾವು ಲಾಸ್ಟ್ ಅಲ್ಲಿ ನಾವು ಕಂಪ್ಲೀಟ್ ಕಾಲಮ್ ನ ಮಾಡಿದ್ವಿ, ಇವಾಗ ಕಂಪ್ಲೀಟ್ ರೋ ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಇದು ಅಗೇನ್ ಅಪ್ಲಿಕೇಬಲ್ ಫಾರ್ ದ ಸಿಂಗಲ್ ರೋ. ಓಕೆ, ಸೊ ಕಂಪ್ಲೀಟ್ ಸಿಂಗಲ್ ರೋ ನಾವು ಡಿಲೀಟ್ ಮಾಡ್ಬೇಕು ಅಂತಂದ್ರೆ ಅದನ್ನ ಮಾಡಬಹುದು. ಇಲ್ಲ ಅಂದ್ರೆ ಐ ಕ್ಯಾನ್ ಸೆಲೆಕ್ಟ್ ಅ ಮಲ್ಟಿಪಲ್ ರೋ ಆಲ್ಸೋ ಐ ಕ್ಯಾನ್ ಡಿಲೀಟ್. ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನೇದಾಗಿ ಐ ಆಮ್ ಗೋಯಿಂಗ್ ಟು ಪ್ಲೇಸ್ ಅ ಆಕ್ಟಿವ್ ಸೆಲ್. ಓಕೆ, ಫಾರ್ ಎಕ್ಸಾಂಪಲ್ ನನಗೆ ಈ 2 ಕಾಲಮ್ ಏನಿದೆ, ಸಾರಿ 2 ರೋ ಏನಿದೆ, ಇದನ್ನ ನಾನು ಕಂಪ್ಲೀಟ್ ಡಿಲೀಟ್ ಮಾಡ್ಬೇಕು ಅಂತ ಇದ್ದೀನಿ. ಓಕೆ, ಸೊ ಈ 2 ರೋ ನ ಕಂಪ್ಲೀಟ್ ಡಿಲೀಟ್ ಮಾಡಕ್ಕೆ ನಾನು ಕಂಪ್ಲೀಟ್ ರೋ ನ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ಲೇಸ್ ಮೈ ಆಕ್ಟಿವ್ ಸೆಲ್ ಇನ್ 2. ಸೊ ಅಥವಾ 2 ಮಾಡ್ಬೋದು, ಅಥವಾ ಎನಿ ಆಫ್ ದ ಕಾಲಮ್ ವೈಸ್ ಈ ತರ, ಸಾರಿ ರೋ ವೈಸ್ ಈ ತರ ಮಾಡ್ಕೊಂತ ಹೋಗ್ಬೋದು. ಸೊ ಅದ್ ಮಾಡಾದ್ಮೇಲೆ ಯು ಆರ್ ಗೋಯಿಂಗ್ ಟು ಪ್ರೆಸ್ ಕಂಟ್ರೋಲ್ 9 ಫ್ರಮ್ ದ ಕೀಬೋರ್ಡ್. ಸೊ ಇವಾಗ ಕಂಟ್ರೋಲ್ 9 ಮಾಡಿದಾಗ ಏನಾಯ್ತು, ಆಟೋಮೆಟಿಕಲಿ ದ ರೆಸ್ಪೆಕ್ಟಿವ್ ಎಂಟೈರ್ ರೋ ಏನಿತ್ತು ಕಂಪ್ಲೀಟ್ ಆಗಿ ಡಿಲೀಟ್ ಆಯ್ತು, ರೈಟ್. ಸೊ ಅದೇ ರೀತಿ ಇವಾಗ ಮಲ್ಟಿಪಲ್ ರೋಸ್ ಕೂಡ ನಾವೇನ್ ಮಾಡ್ತಾ ಹೋಗ್ಬೋದು, ಹೈಡ್ ಮಾಡ್ತಾ ಹೋಗ್ಬೋದು. ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್ ಇವಾಗ ಟೂಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಗೇನ್ ಐ ಆಮ್ ಗೋಯಿಂಗ್ ಟು ಪ್ರೆಸ್ ಕಂಟ್ರೋಲ್ ಫ್ರಮ್ ದ ಕೀಬೋರ್ಡ್ ಅಂಡ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ 6. So 2 and 6 I want to hide. So ಯಾವ ರೀತಿ ಮಾಡಬೇಕು, again I am selected 2 and 6. So you have to press control 9 from the keyboard. Here you can see the complete 2 and 6th row is entirely hide. ಅದು ರೋ ಡಿಲೀಟ್ ಆಗಿರಲ್ಲ, ಬಟ್ ಹೈಡ್ ಆಗಿರುತ್ತೆ. ಓಕೆ, ಸೊ ಅಗೇನ್ ನಿಮಗೆ ಇವಾಗ ಅದು ಹೈಡ್ ಮಾಡ್ರಂತೂ ನನಗೆ ವಾಪಸ್ ನಾನು ನೋಡ್ಬೇಕು ಅಲ್ವಾ, ಹೈಡ್ ಮಾಡೋದು ಮತ್ತೆ ಅನ್ಹೈಡ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ವೆರಿ ಸಿಂಪಲ್. ಯು ಆರ್ ಗೋಯಿಂಗ್ ಟು ದ ಥರ್ಡ್ ಟಿಪ್ ಇಸ್ ಯು ಹ್ಯಾವ್ ಟು ಪ್ರೆಸ್ ಕಂಟ್ರೋಲ್ ಶಿಫ್ಟ್ ಅಂಡ್ ದ 9 ಫ್ರಮ್ ದ ಕೀಬೋರ್ಡ್. ನೋಡ್ತಾ ಇದ್ರೆ ಇವಾಗ ಯಾವ್ದು ನಾವು ಕಂಪ್ಲೀಟ್ ರೋ ಯಾವ್ದು ಹೈಡ್ ಮಾಡಿದ್ವಿ, ಸೊ ಕಂಟ್ರೋಲ್ ಶಿಫ್ಟ್ 9 ನ ಮಾಡಿದಾಗ ಯು ಗಾಟ್ ಬ್ಯಾಕ್ ದ ಅನ್ಹೈಡ್ ಮಾಡಿದ್ವಿ. ಕಂಪ್ಲೀಟ್ ರೋಸ್ ನ ಏನ್ ಮಾಡಿದ್ವಿ, ನೀವು ಅನ್ಹೈಡ್ ಮಾಡ್ತೀವಿ. ಸೊ ಸುಮಾರು ಸರಿ ನಮ್ಗೆ ಕಾಲಮ್ ನ ಇನ್ಸರ್ಟ್ ಮಾಡ್ಬೇಕು ಅಂತ ನಾವು ಯಾವ ರೀತಿ ಹೋಗ್ತೀವಿ. ದ ನೆಕ್ಸ್ಟ್ ಟಿಪ್ ಇಸ್ ಕಂಟ್ರೋಲ್, ಯು ಹ್ಯಾವ್ ಟು ಪ್ರೆಸ್ ದ ಕಂಟ್ರೋಲ್ ಶಿಫ್ಟ್ ಅಂಡ್ ದ ಪ್ಲಸ್. ಸೊ ಯಾವ ರೀತಿ ಏನಾಗುತ್ತೆ ನೋಡ್ತಾ ಹೋಗೋಣ. ಸೊ ಕಂಟ್ರೋಲ್ ಇಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ನಾನು ಹೆಚ್ಚಕ್ಕಿಂತ ಮುಂಚೆ ಒಂದು ಕಾಲಮ್ ನ ಇನ್ಸರ್ಟ್ ಮಾಡ್ಬೇಕಾಗಿರುತ್ತೆ. ಸೊ ಯಾವ ರೀತಿ ಮಾಡ್ತೀವಿ, ಐ ಆಮ್ ಗೋಯಿಂಗ್ ಟು select the H. Okay, I am going to click on over here, or I can select the whole column. ಇವಾಗ ಏನ್ ಮಾಡ್ತೀನಿ, ಕಂಟ್ರೋಲ್ ಶಿಫ್ಟ್ ಅಂಡ್ ದ ಪ್ಲಸ್ ಮಾರ್ಕ್ ನಾನು ಪ್ರೆಸ್ ಮಾಡಿದ್ರೆ ಏನಾಗ್ತದೆ, ಇವಾಗ ಕಂಪ್ಲೀಟ್ ಆಗಿ ಒಂದು ನ್ಯೂ ಕಾಲಮ್ ಏನಾಗುತ್ತೆ ಇನ್ಸರ್ಟ್ ಆಗ್ತಾ ಇದೆ, ರೈಟ್. ಸೊ ಅದೇ ರೀತಿ ನನಗೆ ಒಂದು ಕಾಲಮ್ ನ ಏನ್ ಮಾಡ್ಬೇಕು, ನಾನು ಕಂಪ್ಲೀಟ್ ಕಾಲಮ್ ಡಿಲೀಟ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಡಿಲೀಟ್ ಮಾಡ್ಬೇಕು, ದ ನೆಕ್ಸ್ಟ್ ಟಿಪ್ ಇಸ್ ಐ ಆಮ್ ಗೋಯಿಂಗ್ ಟು ಸೆಲೆಕ್ಟ್ ದಿಸ್. ಓಕೆ, ಕಂಪ್ಲೀಟ್ ಸೆಲೆಕ್ಟ್ ಮಾಡ್ಕೊಂಡು ಐ ಆಮ್ ಗೋಯಿಂಗ್ ಟು press the control and the minus. So ಕೇಳ್ತದೆ whether I want to delete shells ನ ಅಪ್ ಮಾಡ್ಬೇಕಾ ಅಥವಾ ಎಂಟೈರ್ ಅಂತ, you can click on entire and click on the OK button. So ಇವತ್ತಿನ ಸೆಷನ್ಸ್ ಅಲ್ಲಿ tips and tricks is control 0, control 9
control shift 9, control minus, control shift and the plus. ಸೊ ಈ ತರದ ನಿಮಗೆ ತುಂಬಾ ಎಕ್ಸೆಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಸೊ ಆಗ ನೀವು ಏನ್ ಮಾಡ್ಬೇಕಾಗುತ್ತೆ, ಸೊ ನೀವು ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಗೆ. ಅದೇ ರೀತಿ ನಮ್ದು ಇನ್ಸ್ಟಾಗ್ರಾಮ್ ಆಸ್ ವೆಲ್ ಆಸ್ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ತಾ ಬನ್ನಿ. ಕೀಪ್ ವಾಚಿಂಗ್ ಯೂಟ್ಯೂಬ್ ಚಾನಲ್ಸ್ so you can learn Excel tips and tricks where it makes your work very easier. Keep watching Windows Education channel. Thank you.